ಈ ಥರ ಸಿಂಪಲ್ಲಾಗಿ ಅಪ್ಲಿಕ್ ವರ್ಕ್ನ ನಾವೇ ಮನೇಲಿ ಹೇಗೆ ಮಾಡ್ಕೋಬೇಕು ತುಂಬ ಈಸಿ ವೇಯಲ್ಲಿ ಅಂತ ನೋಡೋಣ. ಇಲ್ಲಿ ಬರೀ ಅಪ್ಲಿಕ್ ವರ್ಕ್ ಅಷ್ಟೇ ಅಲ್ಲ, ಇಲ್ಲಿ ಪರ್ಲ್ಸ್ನ ಯೂಸ್ ಮಾಡಿದ್ದೀನಿ. ಸೊ ಪರ್ಲ್ ವಿತ್ ಅಪ್ಲಿಕ್ ವರ್ಕ್ ಥೀಮ್. ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ನಾನು ಏನು ಅಪ್ಲಿಕ್ ವರ್ಕ್ ಡಿಸೈನ್ ಮಾಡಿದ್ದೀನೋ ಅದು ಹಾಗೆ ಸ್ಲೀವ್ಸ್ಗೆ ಕನೆಕ್ಟ್ ಆಗಿದೆ. ಸೊ ಅದೊಂಥರ ಫ್ರೆಂಚ್ ಕರ್ವ್ ಸ್ಟೈಲಲ್ಲಿ ಬರುತ್ತೆ. ವೇರ್ ಮಾಡಿದಾಗ ತುಂಬ ಡಿಫ್ರೆಂಟಾಗಿ ಕಾಣುತ್ತೆ ನೋಡಿ. ತುಂಬ ಸಿಂಪಲ್ಲಾಗಿ ಈ ಥರ ಬೆಂಡಿಂಗ್ ವೈರ್ಗೆ ಪರ್ಲ್ನ ಹಾಕಿ ಟ್ವಿಸ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು 2 ಬ್ರಾಂಚಸ್ ಅಷ್ಟು ಟ್ವಿಸ್ಟ್ ಮಾಡ್ಕೊತಿದ್ದೀನಿ. ಸೊ ಈ ಥರ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಪೆಟಲ್ಸ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಬ್ಲೌಸ್ದು ಏನು ಫ್ಯಾಬ್ರಿಕ್ ಇರುತ್ತೋ ಆ ಫ್ಯಾಬ್ರಿಕ್ ಇಲ್ಲ ಕಾಂಬಿನೇಷನ್ ಕಲರ್ನ ತೊಗೊಂಡು ನೋಡಿ, ಈ ಥರದ್ದು ಬ್ಲೌಸ್ ಫ್ಯಾಬ್ರಿಕ್ ತೊಗೊಂಡು ಅದನ್ನು ಹಾಟ್ ಗ್ಲೂ ಹಾಕಬೇಕು. ಎಂಡಿಂಗ್ಸ್ಗೆ ಡೋರಿನ ಅಟ್ಯಾಚ್ ಮಾಡಬೇಕು. ಇಲ್ಲಿ ಹಾಟ್ ಗ್ಲೂ ಹಾಕಿದಾಗ ಥ್ರೆಡ್ಸ್ ಎಲ್ಲ ಎದ್ದು ಬರೋದಿಲ್ಲ, ಕ್ಲೀನಾಗಿ ಸೆಕ್ಯೂರ್ ಆಗುತ್ತೆ. ಇಲ್ಲಿ ಸಿಲ್ವರು ಮತ್ತು ಗೋಲ್ಡ್ 2 ಕಾಂಬಿನೇಷನಲ್ಲಿ ಮಾಡಿದ್ದೀನಿ ಡೋರೀಸ್ನ ತೊಗೊಂಡು. ಬಿಕಾಸ್ ಸ್ಯಾರಿಯೆಲ್ಲ 2 ಕಲರ್ಸ್ ಕಾಂಬಿನೇಷನ್ನು ಇದೆ ನೋಡಿ ಈ ಥರ. ಮತ್ತು ಬೆಂಡಿಂಗ್ ವೈರ್ನ ಹಾಟ್ ಗ್ಲೂ ಹಾಕಿ ಅಟ್ಯಾಚ್ ಮಾಡಬೇಕು. ಹಾಗೆ ಆ ಡೋರಿ ಆದಮೇಲೆ ಸೀಕ್ವೆನ್ಸ್ನು ಸ್ಟಿಚ್ ಮಾಡ್ಬೋದು, ಇಲ್ಲ ಫೆವಿಕ್ರಿಲ್ ಗ್ಲೂ ಅಲ್ಲಿ ಅಟ್ಯಾಚ್ ಆದರೂ ಮಾಡ್ಕೋಬೋದು ನೋಡಿ. ಆ ಥರ ಸೀಕ್ವೆನ್ಸ್ನು ಇಲ್ಲಿ ಸ್ಟಿಚ್ ಮಾಡಿದ್ದೀನಿ ಹಾಗೆ. ಸೊ ಪೆಟಲ್ಸ್ ಎಲ್ಲ ರೆಡಿ ಆಯ್ತಲ್ಲ. ಈಗ ಸ್ಲೀವ್ಸ್ಗಿರೋ ಆ ಪರ್ಲ್ಸ್ನ ಹೇಗೆ ಮಾಡಬೇಕು ಅಂತ ನೋಡೋಣ. ಅದು ಬಂದುಬಿಟ್ಟು ಫ್ಲವರ್ ಶೇಪಲ್ಲಿದೆ ಆ ಪರ್ಲ್ಸ್, ಈ ಥರದ್ದು ಸಿಂಪಲ್ಲಾಗಿ ಅದನ್ನು ಸ್ಟಿಚ್ ಮಾಡ್ಕೋಬೋದು, ತುಂಬ ಕಷ್ಟ ಏನಿಲ್ಲ. ನಾನಿಲ್ಲಾದರೆ ಬ್ಲೌಸ್ದು ಬ್ಯಾಕ್ ಸೈಡ್ ಪೂರ್ತಿ ಅದೇ ಪರ್ಲ್ಸ್ನ ಯೂಸ್ ಮಾಡಿದ್ದೀನಿ. ಟೋಟಲಿ ನಾನು ಈ ಬ್ಲೌಸ್ನ ಹೇಗೆ ಡಿಸೈನ್ ಮಾಡಿದ್ದೀನಿ ಅಂದರೆ ಅಪ್ಲಿಕ್ ವರ್ಕ್ ವಿತ್ ಪರ್ಲ್ಸಲ್ಲಿದೆ. ಮತ್ತು ಇಲ್ಲಿ ನಾನು ಸಪ್ರೇಟ್ ಕ್ಲಾತ್ ತೊಗೊಂಡು ಇದನ್ನು ಹೇಗೆ ಸ್ಟಿಚ್ ಮಾಡಬೇಕು ಅಂತ ಇಲ್ಲಿ ತೋರಿಸ್ತಿದ್ದೀನಿ ರೆಫರೆನ್ಸ್ಗೆ. ಮತ್ತು ಇಲ್ಲಿ ನಾನು ಏನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ, ಕಮೆಂಟಲ್ಲೆಲ್ಲ ಲಿಂಕ್ ಅಂತ ಪೋಸ್ಟ್ ಮಾಡಿಬಿಡಿ. ಇದೆಲ್ಲ ಆಫ್ಲೈನಲ್ಲೇ ತೊಗೊಂಡಿದ್ದೀನಿ. ಈ ಥರ ಫ್ಯಾಬ್ರಿಕ್ಸ್ ಎಲ್ಲ ಟೆಕ್ಸ್ಟೈಲ್ ಶಾಪ್ಸಲ್ಲೂ ಸಿಗುತ್ತೆ. ಹಾಗೆ ಈ ಥರ ಪರ್ಲ್ದು ಈ ಥರ ಮೆಟೀರಿಯಲ್ಸ್ ಎಲ್ಲ ಕ್ರಾಫ್ಟ್ ಐಟಮ್ಸ್ ಸಿಗುತ್ತಲ್ವ, ಅಂಥ ಸ್ಟೋರಲ್ಲಿ ಸಿಗುತ್ತೆ. ಬ್ಲೌಸ್ ಸ್ಲೀವ್ಸ್ದು ಹ್ಯಾಂಗಿಂಗ್ ಡಿಸೈನ್ ಇದೆಯಲ್ಲ, ಅದು ನೆಕ್ಸ್ಟ್ ವೀಡಿಯೋಲಿ ಪೋಸ್ಟ್ ಮಾಡ್ತೀನಿ. ಈ ಥರ ಇನ್ನಷ್ಟು ಕ್ರಿಯೇಟಿವ್ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.